ವಿಡಿಯೋ ಎಲ್ಲಾದ್ರೂ ಆಫ್ ಆಗಿಬಿಟ್ಟಿದ್ರೆ ನನ್ನ ಕತೆ ಮುಗಿಯುತ್ತೆ. ಆಫ್ ಆಗಿದೆಯಾ ಹಿಂಗೆ ಸ್ಟೋರೇಜ್ ಇಲ್ಲ ಅಂದ್ರೆ ಆಫ್ ಆಗಿಬಿಡುತ್ತೆ ಗುರು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನೋಡಿ, ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರ್ ಚಟ್ನಿ. ಸೊ ಮತ್ತೆ ಸಿಗ್ತೀನಿ, ಮತ್ತೆ ಗೊತ್ತಲ್ಲ ನನ್ನ ಕಥೆನೇ ಹಿಂಗಲ್ಲ. ಬ್ರೇಕ್ಫಾಸ್ಟ್ ಮಾಡೋದು, ಹೋಗೋದು, ಬರೋದು. ಇವತ್ತು ಮುಂದೆ ಚೆನ್ನಾಗಿದೆ. ಮತ್ತೆ ಸಿಗ್ತೀವಿ. ಇದೇನು ಮ್ಯಾಜಿಕ್ ಅಂತ ಅನ್ಕೋಬೇಡಿ, ಮತ್ತೆ ಊಟ ಅಂತ. ಸೊ ಮಧ್ಯಾಹ್ನ ಬಂದು ಪುನಃ ಹೊಡು ಸ್ಟಾರ್ಟ್ ಮಾಡಿರೋ ವ್ಲಾಗು. ಏನಪ್ಪ ಇದು ಹಿಂಗೆ ಹಾಕೋಬಿಟ್ಟಿದ್ದೀನಿ ಅನ್ಕೋಬೇಡಿ, ಸ್ವಲ್ಪ ನೀರೋದು ಇಲ್ಲ ಅನ್ಕೋಬಾರ್ದು. ಅನ್ನ ಸಾಂಬಾರು ಬೆಳೆ ಸಾರು ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ಅದ್ರ ಬಗ್ಗೆ. ಓಕೆನಾ? ಮತ್ತೆ ಸಿಗ್ತೀನಿ. ಊಟ ಮಾಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿ ವ್ಲಾಗ್ ಏನು ಮಾಡ್ಬಿಡೋದು ಅಂತ. ಸೊ ಬನ್ನಿ, ಮತ್ತೆ ಸಿಗ್ತೀನಿ. ಸೊ ಯಾವಾಗ ಅದೇನು ಊಟ ಮಾಡಿ ಬಂದೆ ಅಲ್ಲ, ಎಷ್ಟು ಇಲ್ಲಿ ವಾಯ್ಸ್ ಕೇಳತ್ತೆ. ಏನು ವ್ಲಾಗ್ ಮಾಡ್ತೀಯ ಗುರು ನೀನು ಅನ್ಬೇಡಿ. ಸೊ ಇವತ್ತಿನ ಕಾನ್ಸೆಪ್ಟ್ ವ್ಲಾಗ್ ಮಾಡೋದು ನಾನು. ಸುಮ್ಮನೆ ಹೊರಗಡೆ ಹೋಗೋಕೆ ಮನಸ್ಸಿಲ್ಲ, ಏನು ಮಾಡೋಣ ನೋಡಿ. ಡೋರ್ ಕ್ಲೋಸ್ ಮಾಡಿ, ಡೋರ್ ಕ್ಲೋಸ್ಡ್ ಇದೆಯಾ ಹಿಂಗೆ ಕಾಣಿಸ್ತಿದ್ದೀನ? ಇದು ಏರಲ್ಲ, ಕೆಳಗೆ ನೋಡಬೇಡಿ. ಸೊ ಶಾರ್ಟ್ಸು ನೀವೇನು ಅಂಡರ್ವೇರ್ ನೋಡಬೇಡಿ. ಯಾಕೆ ತೆಗ್ದೆ? ಎಸ್, ಇವತ್ತು ನಾನು ತೋರಿಸ್ತೀನಿ ನನ್ನ ಒಂದು ಪರ್ಸ್, ಅದರಲ್ಲಿ ಏನೇನಿದೆ. ಸೊ ಇದ್ರ ಹಿಸ್ಟ್ರಿ ಎಲ್ಲ ಹೇಳೋಣ. ಓಕೆನಾ? ಹತ್ರದಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದ ಹೆಂಗೆ, ಇದ್ರ ಮೇಲೆ ಇಟ್ರೆ ಓಕೆನಾ? ಅಯ್ಯೋ ಬೀಳತ್ತೆ, ಬೇಡ ನಿಲ್ಲಿ. ಒಂದೊಳ್ಳೆ ಜಾಗ ಸೆಟ್ ಮಾಡೋಣ, ನಾನು ಇಲ್ಲಿ ಸೆಟ್ ಮಾಡಿ ಸಿಗ್ತೀನಿ. ಸೊ ಫಸ್ಟ್ ನಿಮ್ಗೆ ಏನು ತೋರಿಸ್ಬೇಕಂದ್ರೆ, ಪರ್ಸಲ್ಲಿ ನಂದು ಪರ್ಸ್ ಒಳಗಡೆ ಸೊ ದುಡ್ಡಿಗಿಂತ ಜಾಸ್ತಿ ಏನಿದೆ ಗೊತ್ತಾ? ಲೆಟ್ ಮಿ ಶೋ. ನೋಡಿ, ಇಷ್ಟೊಂದು ಇದಿದೆ. ಬಸ್ ಟಿಕೆಟ್ಸ್ ಇದನ್ನೆಲ್ಲ ನೋಡಿ, ಮೈಸೂರು ಟು ಬೆಂಗಳೂರು, ಇದೆಲ್ಲ ಸ್ವಲ್ಪ ಜಾಸ್ತಿ ಪ್ರೈಸ್ ಇರೋದು. ಸೊ ಎಲ್ಲ ಸೇರಿಸಿ ಟೋಟಲ್ ಮಾಡಿದೆ ನಾನು 850 ಏನೋ ಬಂತು. ಸೊ ಇಲ್ಲೊಂದು ಟಿಕೆಟ್, ಸೊ ಇದು ಲಾಸ್ಟಿಗೆ ಸಿಕ್ಕಿರೋದು. ಈ ಓಪನ್ ಗುರು ವಿಡಿಯೋ ಜೊತೆ. ಸೊ ಇದು ನೋಡಿ 230 ಬೆಂಗಳೂರು ಟು ಮೈಸೂರು. ಸೊ ಇದು ಯಾವ ಟೈಮಲ್ಲಿ? ಸೊ ಅದು ದಸರಾ ಟೈಮಲ್ಲಿ ನೋಡಿ ರೇಟ್ ಜಾಸ್ತಿ ಇತ್ತು. ಸೊ ಇವಾಗ ಅದು 210 ಇದೆ, ಫಸ್ಟ್ 230 ಇತ್ತು. ಸೊ ಇವಾಗ ರೀಸೆಂಟಾಗಿ ಹೋಗಿರೋದು. ಸೊ ಇದೆಲ್ಲ ನೋಡೋ ಒಂಥರ ಮೆಮೊರಿ ಇದೆ. ಸೊ ಇದೆಲ್ಲ ನಾನು ಕಲೆಕ್ಟ್ ಮಾಡಿಟ್ಟಿರೋ ಥರ ಆಗ್ತಿದೆಯಲ್ಲ. ಸೊ ಇದು ನಾನು ಯಾವಾಗ PUC ಇರೋವಾಗ ಅಷ್ಟೇ ನಾನು ಫುಲ್ ಕಲೆಕ್ಟ್ ಮಾಡಿಟ್ಟಿದ್ದೆ. ಸೊ ಅದು ಹೋಗ್ಬಿಡತ್ತೆ, ಇರ್ತು ಪ್ರಿಂಟ್ ಹೋಗ್ಬಿಡತ್ತೆ. ಪ್ರಿಂಟ್ ಹೋದ್ರೆ ಮತ್ತೆ ಏನು ಯೂಸ್ ಇಲ್ಲ, ಪ್ರಿಂಟ್ ಹೋಗಲ್ಲ ಅಂದ್ರೆ ಸುಮ್ಮನೆ ಕಲೆಕ್ಟ್ ಮಾಡಿ ಇಡ್ಬೋದಿತ್ತು, ಒಂಥರ ಚೆನ್ನಾಗಿರುತ್ತೆ. ನೀವು ಕಲೆಕ್ಷನ್ ಮಾಡೋದು ತುಂಬ ಇಷ್ಟ. ಸೊ ಇಷ್ಟು ಇದಿತ್ತು. ಇದು ಏನಂತ ನನ್ಗೆ ಗೊತ್ತಿಲ್ಲ, ಇವಾಗ ಸಿಕ್ತಷ್ಟು ಏನೋ ಟೋಲ್ ಪ್ಲಾಜಾ ಅಂತ ಏನೋ ಒಂದು ಐತೆ, 100 ರೂಪೀಸ್, ಇದು ಗೊತ್ತಿಲ್ಲ. ಸೊ ಇನ್ನು ಪರ್ಸಲ್ಲಿ ಅದು ಬಿಟ್ರೆ ಇನ್ನೇ 2 ಚೀಟಿ ಇತ್ತು. ಸೊ ಇದು 2ರಲ್ಲಿ 2 ನಂಬರ್ ಇದೆ. ಸೊ 2 ಇಂಟರ್ವ್ಯೂಗೆ ಕೊಟ್ಟಿರೋದು. ಸೊ ಅದಲ್ಲಿರಲಿ. ಸೊ ಇವಾಗ ಮೇನ್ ಪರ್ಸ್ ಒಳಗಡೆ ಬರೋಣ ಬನ್ನಿ. ಈಗ ಕಾಣಿಸ್ತಿದ್ದೀನ? ಸೊ ಹಿಂಗೆ ಕೂತ್ಕೋಬೇಕಷ್ಟೇ ನಾನು. ಓಕೆ, ಪರ್ಸ್ ಒಳಗೆ ತೋರ್ಸೋಣ ಬನ್ನಿ. ಸೊ ಹಿಂಗೆ ಓಪನ್ ಮಾಡಿದಂಗೆ ಸ್ವಲ್ಪ ಎಲ್ಲ ಇದೆ, ಇದೆಲ್ಲ ತೋರ್ಸೋದು. ಇಲ್ಲಿ ಪ್ಯಾನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ಇದೆಲ್ಲ ಇದೆ. ಸಂಖ್ಯೆ ಮೇಲೆ ತೋರಿಸ್ತೀನಿ ಫಸ್ಟು. ಸೊ ನೋಡಿ ಹಿಂಗಿದೆ. ಸೊ ಇಲ್ಲಿ ಸ್ವಲ್ಪ ದುಡ್ಡಿದೆ, 130. ಇಲ್ಲಿ ಒಂದು ಹಳೆ 100 ನೋಟ್ ಇದೆ, ತೋರಿಸ್ತೀನಿ ಇಲ್ಲಿ. ಅದು ಬಿಟ್ಟರೆ ಇಲ್ಲಿ ಖಾಲಿ. ಇನ್ನು ಈ ಜಾಗ ಬಂದರೆ ಇಲ್ಲೂ ಖಾಲಿ, ಇದರಿಂದೆಲ್ಲ ತೆಗೆದ್ಬಿಟ್ಟೆ. ಸೊ ಇದು ಇಲ್ಲೂ ನೋಡಿ, ಇಲ್ಲೂ ಖಾಲಿ ಇದೆ. ಇಲ್ಲೊಂದೇನೋ ಒಂದಿದೆ. ಸೊ ಇಲ್ಲಿದೇನು, ಸೊ ಇದು ತೋರಿಸ್ಲೇಬೇಕು ಗೊತ್ತಾಯ್ತು. ಸೊ ಇದು ಕಲ್ಲು ಬಾಯ್ಸ್ದು ಫುಟ್ಬಾಲ್ ಮ್ಯಾಚ್ ಮಾಡ್ತಾರಲ್ಲ, ಸೊ ಟೂರ್ನಮೆಂಟ್. ಸೊ ಅದ್ರದ್ದು ಕಲ್ಲು ಬಾಯ್ಸ್ ಲೈಕ್ಸ್ ಫ್ಯಾಷನ್ ಕಪ್ ಅಂತ 724 ನಂಬರು, 16th November 2024 ಅಲ್ಲಿ ಆಗಿರೋ ಮ್ಯಾಚು. 3 days ಮ್ಯಾಚು. 3 daysಗೆ 100 ರೂಪೀಸ್ ಟಿಕೆಟ್ ತಗೊಂಡು ಹೋಗಿರೋದು. ಸೊ ಇವಾಗ ನೆಕ್ಸ್ಟ್ ಫೆಬ್ರವರಿಯಲ್ಲಿ CCB ಅವರು ಮ್ಯಾಚ್ ಮಾಡ್ತಿದೆ, ಅದಕ್ಕೆ ಹೋಗ್ಲೇಬೇಕು ಅಂತಿದೆ. ನೋಡೋಣ ಅದ್ರ ಅವಾಗ ಒಳಗೆ ಮಾಡೋಣ. ಸೊ ಅಂದ್ರೆ ನಾನು ಆಡಕ್ ಹೋಗ್ತಿಲ್ಲ, ಜಸ್ಟ್ ನೋಡಕ್. ನಮಗೂ ನೋಡಕ್ ಇಂಟ್ರೆಸ್ಟ್, ನನ್ಗೆ ಆಡಕ್ಕೂ ಇಂಟ್ರೆಸ್ಟು, ಬಟ್ ಟೀಮ್ ಇಲ್ಲ, ಏನು ಮಾಡೋಣ ಬಿಡಿ. ದೊಡ್ಡ ಬ್ಲಾಗ್ ಮಾಡೋದಕ್ಕಿಂತ ಇದು ಸಿಲ್ಲಿ ತಲ್ಲಿ ಹಾಕ್ಬಿಡೋಣ. ಅದು ಬಿಟ್ಟರೆ ಇನ್ನೀ ಜಾಗದಲ್ಲಿ ಬಂದರೆ ನೋಡಿ, ಕಾಣಿಸ್ತಿದ್ಯಾ? ಸೊ ಫೋಕಸ್ ಎಲ್ಲಾದ್ರೂ ಹೋಗ್ಬಿಟ್ರೆ ನನ್ನ ಖಾತೆ ಮುಗೀತು ಮತ್ತೆ. ಸೊ ಇದರಲ್ಲಿ ಒಂದು 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ, 1 ರೂಪಾಯಿ, 2 rupees. ನೆಕ್ಸ್ಟ್ ದಿಸ್ ಒನ್ ಈಸ್ 5 ರೂಪೀಸ್. ಸೊ ಅದು ಬಿಟ್ಟರೆ, ಸೊ ಬನ್ನಿ ಅದನ್ನ ರಿಟರ್ನ್ ಹಾಕ್ಬಿಡೋಣ. ಅದು ಇದ್ರೊಳಗಡೆ. ಅದು ಬಿಟ್ಟರೆ ಇನ್ನು ಈ ಕಡೆ ಏನಿಲ್ಲ. ಸೊ ಇಲ್ಲೂ ಅಲ್ಲಿ ಇದಿತ್ತು, ಇದು ಇವಾಗಷ್ಟೇ ತೋರಿಸಿದ್ನ ಅಂತ. ಓ ಇಲ್ಲ, ಇದು ಯಾವುದಪ್ಪ ಕಾಲೇಜ್ದೇನೋ, ಅಲ್ಯೂಮಿನಿ ಅಸೋಸಿಯೇಷನ್ ಅಂತ ಏನೋ ಒಂದು ನೋಡಿ, ಈ ಥರ ಇದೆ. 100 ರೂಪೀಸ್ ಏನೋ ಕೊಟ್ಟಿರೋದು. ಅದು ಎಂಡಲ್ಲಿ, ಜೂನ್ ಅಂದರೆ
ಜುಲೈ ಆಗಸ್ಟಲ್ಲಿ ನಮ್ಗೆ ಎಕ್ಸಾಮ್ ಇದ್ದು ಜೂನಲ್ಲಿ ಕಟ್ಟಿರೋದು. ಓಕೆ, ಪರ್ಸ್ ಆಯಿತು. ಸೊ ಇನ್ನು ಇಲ್ಲೊಂದು ಇದೆ, ಸ್ಟ್ಯಾಂಪ್ ಕಾಣಿಸ್ತಿದ್ಯಾ? ಸೊ ಈ ಸ್ಟಾಂಪ್ಗೆ ಎಷ್ಟು ರೂಪಾಯಿ, 10 ರೂಪಾಯಿ ಅಂತೇನೋ ಹಾಕಿದರೆ, 10 ರೂಪಾಯಿ ಕೊಟ್ಟಿರಬೇಕು. ಸೊ ಯಾವಾಗ ತಗೊಂಡಿರೋದು? ಸೊ ಸೆಕೆಂಡ್ ಇಯರಲ್ಲಿ ಡಿಗ್ರಿಲಿರೋ. ಸೊ ಇವಾಗ ಯಾವಾಗ ಒಂದು 2-3 ಮಂತ್ಸ್ ಬ್ಯಾಕ್ ಅಷ್ಟೇ ಇದು ಅನಿಸಿದೆ. ಸೊ ಸುಮ್ಮನೆ ಇಲ್ಲಿ ಇಟ್ಟಿದ್ದೆ. ಸುಮ್ಮನೆ ಯಾವಾಗ ನಾನು ಪ್ರೈಮರಿಯಿಂದ ತಗೊಂಡಿರೋದು ನನಗೆ ಯೋಚನೆ ಇದೆ, ಒಂದು ನಾನು ಅನಿಸಿಲ್ಲ. ಸುಮ್ಮನೆ ಬುಕ್ ಒಳಗೆ ಇಟ್ಕೋತಾ ಇದ್ದೆ. ಎಲ್ಲರೂ ಆವಾಗಲೇ ತೆಗೆದುಬಿಟ್ಟು ಬೆಂಚ್ ಓಡೋರು ಇಲ್ಲೆಲ್ಲೋ ಅನ್ಸ್ಬಿಡ್ತಿದ್ರು. ನಾನು ಎಲ್ಲ ಇಟ್ಕೊಂಡಿದ್ದೆ. ಒಂದ್ಸಲ ಫಸ್ಟ್ ನನ್ಗೆ ಗೊತ್ತಿಲ್ಲ ಎಲ್ಲಿಂದ ಕೊಡ್ತಾರೆ ಅದು ಅಂತ. 4th ಇಂದ ನನಗೆ ಸ್ವಲ್ಪ ತಲೆಯಲ್ಲಿ ಇರೋದು ಯೋಚನೆ, ಅಂದ್ರೆ ಮೆಮರೀಸ್ ಎಲ್ಲ. ಸೊ 4th ಸ್ಟ್ಯಾಂಡರ್ಡ್ ಕೊಟ್ಟಿರೋದೆಲ್ಲ ನಾನು ಬುಕ್ ಒಳಗೆ ಇಡ್ತಾ ಇದ್ದೆ. ಸೊ ಏನಲ್ಲೂ ಅನಿಸ್ತಾ ಇರ್ಲಿಲ್ಲ. ಮತ್ತೆ 4th ಅಲ್ಲಿ ಒಂದು ಬುಕ್ ಸಿಗ್ತೈತಲ್ಲ, ಚಿನ್ನರ ಗಣಿತ ಅಂತ, ಯಾರಿಗೂ ಯೋಚನೆ ಇದೆ ಗೊತ್ತಿಲ್ಲ. ಅದರಲ್ಲಿ ಸ್ಟಿಕ್ಕರ್ ಬರ್ದೈತಲ್ಲ ಎಂಡ್ ಪೇಜಲ್ಲಿ 90 ಇಲ್ಲ 106 ಸ್ಟಿಕ್ಕರ್ ಬರುತ್ತೆ, ಸ್ಟಾರ್ ಅದು. ಸೊ ಅದನ್ನು ಹಂಗೆ ಬುಕ್ಕಲ್ಲಿ ಇಟ್ಟಿದ್ದೆ, ಯಾವಾಗ ಅಂದ್ರೆ ಅನ್ಸೋಣ ಅಂತ. ಸೊ ಆಗ್ಲಿಲ್ಲ, ನೋಡಿದ್ರ. ಸೊ ಕರೆಕ್ಟ್ ಟೈಮ್ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಏನು ಯೂಸ್ ಆಗಲ್ಲ. ಸೊ ಅದು ಬುಕ್ಕು ಇದು ಎಲ್ಲ ಬುಕ್ ಒಳಗಡೆ ಇತ್ತು. ನಮ್ಮ ಅಣ್ಣ ಬುಕ್ ಎಲ್ಲ ಕೊಟ್ಬಿಟ್ರು, ಅಂದ್ರೆ ಗುಜರಿಗೆ. ಸೊ ಅಮ್ಮ ಅಪ್ಪ ಹೇಳಿದ್ರು ಗುಜರಿ ಕೊಡ್ಬೇಕಂತ, ಅಣ್ಣ ಎಲ್ಲ ಕೊಟ್ಬಿಟ್ರು. ಸೊ ನನಗೆ ಅವತ್ತು ಇರಲಿಲ್ಲ. ಸೊ ಅವತ್ತು ತುಂಬ ಅದೊಂದು ದೊಡ್ಡ ಸ್ಟೋರಿನೇ ಇದೆ, ಅದು ಮತ್ತೆ ಹೇಳ್ತೀನಿ, ಓಕೆನಾ? ಅದರಿಂದ ತುಂಬ ಮೆಮರೀಸ್ ಮಿಸ್ ಆಗ್ಬಿಡ್ತು ನಂದಂತೂ. ಸೊ ಅಂದರೆ ಸ್ಟ್ಯಾಂಪ್ ಅಲ್ಲ, ಇನ್ನೂ ಬೇರೆ ಇದೆ. ಸೊ ಅದು ಮತ್ತೆ ಹೇಳೋಣ. ಸೊ ಆ ಥರ ಸ್ಟ್ಯಾಂಪ್ ಕತೆ. ಸೊ ಇವಾಗ ಅನ್ಸಿದ್ದೀನಿ. ಇವಾಗ ಅಲ್ಲಿ ಇಟ್ಕೊಂಡು ಏನು ಮಾಡಲಿ, ಅನ್ಸೋದು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅನ್ಸ್ಬಿಟ್ಟಿದ್ದೀನಿ. ಥರ ಚೆನ್ನಾಗಿದೆ. ಏನಪ್ಪ ಇದು, ಆನ್ ಫೋರ್ಸಸ್ ಫ್ಲಾಗ್ ಡೇ ಅಂತ ಹಾಕಿದ್ದಾರೆ. ಏನು ಆರ್ಮಿದು ಇರ್ಬೇಕೇನೋ. ಸೊ ನೋಡಿದ್ರೆ ಇವತ್ತಿನ ವಿಡಿಯೋ ಹಂಗೆ ಸಿಂಪಲ್ ಆಗಿ ಮಾಡಿದೆ. ಮತ್ತೆ ಇದು ಲೂಯಿಸ್ ಫಿಲಿಪ್ ಅಂತಿದೆ ನೋಡಿ, ಈ ಬ್ರ್ಯಾಂಡ್ ಒರಿಜಿನಲ್ ಅದೆಲ್ಲ ಗೊತ್ತಿಲ್ಲ, ನಮ್ಮಮ್ಮ ಕೊಟ್ಟಿರೋದು. ಇವಾಗ ಇರೋದೆಲ್ಲ ನಮ್ಮಮ್ಮ ಕೊಟ್ಟಿರೋದು, ಇನ್ನೇನು. ಸೊ ಅಷ್ಟೇ ನಮ್ಮ ಪರ್ಸ್ ಕತೆ ಇವತ್ತಿನ್ಗೆ. ಟಿಕೆಟ್ಸ್ ನೋಡಿ, ಇಷ್ಟೊಂದು ಟಿಕೆಟ್ಸ್ ಇದೆ. ಸೊ ಇದರಲ್ಲಿ ಅರೌಂಡ್ 850 900 ಇರ್ಬೋದು. ಸೊ ಎಲ್ಲ ಸೇರಿಸಿದ್ರೆ 900 ರುಪೀಸ್. ಸೊ ತುಂಬ ಇದು ಇಲ್ಲಿ ಹತ್ರ ಹೋಗಿರೋ ಟಿಕೆಟ್ಸ್ ಎಲ್ಲ ಕಮ್ಮಿ ಇದೆ. ಸೊ ಊರಿಗೆ ಹೋಗಿರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋದು. ಸೊ ಒನ್ ವೇಗೇನೆ 300 ಮೇಲೆ ಆಗುತ್ತೆ. ಸೊ ನಾನು ಎಕ್ಸ್ಪ್ರೆಸ್ಸಲ್ಲಿ ಹೋದ್ರೆ 210 ಆ ಥರ ಆಗಿ. ಸೊ ಇಷ್ಟೊಂದು ಟಿಕೆಟ್ಸ್ ಇದೆ ನೋಡಿದ್ರೆ, ಹಿಂಗೆ ಬೀಳ್ಬೇಕು. ಸೊ ಇದೆಲ್ಲ ತೆಗೆದು ವಾಪಸ್ ಇಡ್ತೀನಿ. ಸೊ ಇರಲಿ, ಅದು ಚೆನ್ನಾಗಿರುತ್ತೆ. ಪರ್ಸು ಸ್ವಲ್ಪ ಕಿತ್ತೋಗಿದೆ ಸೈಡಿಂದ, ಇಲ್ಲಿಂದ. ಸೊ ಕಿತ್ತೋಗಿರೋದೇ ನನಗೆ ಇಷ್ಟ ಆಗ್ತಾ ಇದೆ. ಸದ್ಯಕ್ಕಂತೂ ಈ ಪರ್ಸು ಚೇಂಜ್ ಮಾಡಲ್ಲ. ಚೇಂಜ್ ಮಾಡಿ ದುಡ್ಡೇ ತೋರಿಸ್ಲಿಲ್ವ ನಿಮಗೆ? ಸೊ ಇದು 130 ರುಪೀಸು. ಸೊ ಇದನ್ನ ರಿಟರ್ನ್ ಇಟ್ಬಿಡೋಣ. ನಿಮಗೆ ಇನ್ನಿಲ್ಲಿ ಏನೆಲ್ಲ ಇದೆ ಅಂದರೆ, ಸೊ ಇದು ಪ್ಯಾನ್ ಕಾರ್ಡು ಬೇಡ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, 2 ATM. ಸೊ ಇನ್ನು ಅದು ಬಿಟ್ಟರೆ ಇಲ್ಲಿ ಫೋಟೋಸ್ ಇದೆ, ಫೋಟೋ ತೋರಿಸ್ತೀನಿ ಇಲ್ಲಿ. ಅದಕ್ಕಿಂತ ಮುಂಚೆ 100 ರುಪೀಸ್ ನೋಟ್ ನೋಡಿ. ಸೊ ಗೊತ್ತಿದೆಯಾ ಇದನ್ನ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಈ ನೋಟು? ಓಲ್ಡ್ ನೋಟ್. ಸೊ ಇದು ನಾನು ಮನೆಗೆ ಹೋಗಿರುವಾಗ ತಮ್ಮನ ಹತ್ರ ಇತ್ತು, ಅವ್ನ್ಕಂದು ಕೇಳ್ಕೊಂಡೆ. ಸೊ ಅವ್ನು ಕೊಟ್ಟು, ಅವನಿಗೇನೋ ಗೂಗಲ್ ಪೇಗೆ ಬೇಕು ಅಂದ. ಸೊ ಅದು ಪೇ ಮಾಡಿ ಇದು ಕೇಳ್ಕೊಂಡೆ. ಇದು ಇವಾಗ ಖರ್ಚು ಮಾಡಂಗೆ ಮನ್ಸಿಲ್ಲ, ಇದಂತೂ ಖರ್ಚು ಮಾಡ್ದಂಗೆ. ಅಮ್ಮನ ಹೇಳ್ಬಿಟ್ಟು ಖರ್ಚು ಮಾಡಬೇಡ, ಇಟ್ಕೊ ಹಂಗೆ ಅಂತ. ಟೈಮ್ ಬಂದಾಗ ಏನು ಮಾಡೋಕ್ಕಾಗಲ್ಲ, ಖರ್ಚು ಹೋಗ್ಬಿಡುತ್ತೆ. ಅಂತೂ ಟ್ರೈ ಮಾಡೋಣ. 100 ರುಪೀಸ್ 2008. ನಮ್ಮ ತಮ್ಮ ಹುಟ್ಟೇ ಇರಲಿಲ್ಲ ಆವಾಗ. ಸೊ 2008 ಅಂದರೆ ನಾನು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಸೇರಲಿಲ್ಲ. ನನಗೆ 5 ಇಯರ್ಸ್ ಅವಾಗೇನೋ, 4 ಇಯರ್ಸ್. 100 ರೂಪಾಯಿಗಳು. ಸೊ ನೋಡಿ, ಇನ್ನೊಂದ್ಸಲ ಲಾಸ್ಟಾಗಿ ನೋಡ್ಕೊಬಿಡಿ. ಓ ಶಿಟ್, ಅದೆಲ್ಲ ಇರಬೇಕು ಅಷ್ಟೇ. ಇನ್ನೇನೇನು ಹೊಸ ನೋಟ್ ನೋಡ್ತೀರಾ? ಹೊಸ 100 ರುಪೀಸ್ ನೋಟ್ ಈ ಥರ ಬರುತ್ತೆ. ಇದೆಲ್ಲ ಫನ್ನಿ ಆಗಿಬಿಡುತ್ತೋ, ಬೇಡ. ಸೊ ವ್ಲಾಗ್ ಏನು ಮಾಡೋಕ್ಕೆ ಏನೇನಾಗಲ್ಲ ಅಷ್ಟೇ. ನನ್ನ ಪರ್ಸ್ ಕತೆ. ಸೊ ಪರ್ಸ್ ಹಂಗೆ ಖಾಲಿ ಪರ್ಸು ಅಷ್ಟೇ. ಇದನ್ನ ಇವಾಗ ತೆಗೆದು ವಾಪಸ್ಸು ಇಡಬೇಕು. ಸೊ ಬನ್ನಿ, ಇನ್ನು ಹೋಗುವಾಗ ಸಿಗೋದು. ಇವಾಗ ವೀಡಿಯೋಲಾದ್ರೂ ಆಫ್ ಆಗಿಬಿಟ್ಟಿದ್ರೆ ನನ್ನ ಕತೆ ಮುಗಿಯುತ್ತೆ. ಆಫ್ ಆಗಿದೆಯಾ ಹಿಂಗೆ? ಸೊ ಬನ್ನಿ, ಇವಾಗ ಮತ್ತೆ ಸಿಗ್ತೀನಿ, ಓಕೆನಾ? ಸ್ಟೋರೇಜ್ ಇಲ್ಲ ಅಂದ್ರೆ ಆಫ್ ಆಗಿಬಿಡುತ್ತೆ ಗುರು. ಲೆಟ್ಸ್ ಗೋ ಟು ದ ಆಫೀಸ್. ಮತ್ತೆ ಬರೋದು ಇನ್ನು 10 ಗಂಟೆಗೆ. ಸೊ ಮತ್ತೆ ಸಿಗ್ತೀನಿ ಮತ್ತೆ 10 ಗಂಟೆಗೆ. ನೀನು ಬೇರೆ ಅಂದರೆ ನೀನು ಬೇರೆ ನಾವು ಕರೆಂಟ್ ಆಯ್ತು. ಸೊ ಫೈನಲಿ ಇವಾಗ ರೂಮ್ ಬಂದಿದ್ದೀನಿ. ಸೊ ವ್ಲಾಗ್ ಬೇಕಂದರೆ ನಾನು ಈವ್ನಿಂಗ್ ಎಂಡ್ ಮಾಡ್ಬೋದಿತ್ತು. ಸುಮ್ಮನೆ ಫಾರ್ಮಾಲಿಟೀಸ್ ಅಷ್ಟೇ ನಾನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಏನೆಲ್ಲ ಬಂದು ಸುಮ್ಮನೆ ಇರೋದಷ್ಟೇ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ.
ಸೊ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನ. ನೀವೆಲ್ಲರಿಗೂ ಬೈ ಬಾಯ್.